ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂಥ ಮುಖ್ಯಮಂತ್ರಿಗಳು ಮೇಲ್ನೋಟಕ್ಕೆ ಮಾಡಿದ್ದು ಅವ್ರನ್ನವ್ರು ಡಿಫೆಂಡ್ ಮಾಡಬೇಕು. ಪೊಲಿಟಿಕಲಿ ಯು ಆರ್ ರೈಟ್. ನನ್ನ ಭಾವನೆಯನ್ನ, ನನ್ನ ಅನಿಸಿಕೆಯನ್ನ, ನನ್ನ ವಾದವನ್ನ ಮಂಡಿಸ್ತಾ ಇದ್ದೀನಿ ರಾಜ್ಯದ ಜನರ ಮುಂದೆ, ಮಂಡಿಸಿ, ನೋ ಪ್ರಾಬ್ಲಮ್. ದಟ್ಸ್ ಪೊಲಿಟಿಕಲಿ ಕರೆಕ್ಟ್, ಬಟ್ ನಾಟ್ ಲೀಗಲಿ ಅಂಡ್ ಕ್ರಿಮಿನಲಿ. ನಾಟ್ ಯು ಆರ್ ನೋಬಡಿ ಟು ಗಿವ್ ಸರ್ಟಿಫಿಕೇಟ್ ಫಾರ್ ಎ ಕ್ರಿಮಿನಲ್. ಇಫ್ ಸೋ, ಇಫ್ ಹಿ ಹ್ಯಾಸ್ ಡನ್ ಇಟ್, ಕೊಡಕ್ ಬರಲ್ಲ ನೀವು. ಕ್ರಿಮಿನಲಿ, ಲೀಗಲಿ ಅಲ್ಲೇ ಇರ್ಬೇಕದು. ನೀವು ಸೆಲ್ಫ್ ಸರ್ಟಿಫಿಕೇಟ್ಗಳನ್ನು ಕೊಟ್ಕೊಳ್ಳೋದು ಭಾರತದ ಬಹುದೊಡ್ಡ ರೋಗ. ಇದು ಪರ್ಟಿಕ್ಯುಲರ್ಲಿ ಈ ಗವರ್ನಮೆಂಟ್ ಕರಪ್ಷನ್, ಸಿಸ್ಟಮಿಕ್ ಕರಪ್ಷನ್ ಅಲ್ಲಿ ಎಲ್ಲ ಅವ್ರವ್ರಿಗೂ ಸರ್ಟಿಫಿಕೇಟ್ ತಗೊಂಡ್ಬಿಡ್ತಾರೆ ಒಂದೊಂದಿನ, ಕಾಯೋದೇ ಇಲ್ಲ ಯಾರುವೆ. ರಕ್ಷಣೆ ಮಾಡಲ್ಲ ಅಂತ ಹೇಳ್ತಾನೆ. ಮತ್ತೆ ಅದೇನಾದ್ರು ಹೇಳಿ, ಈಗ ಅವ್ರು ಹೇಳಿದ್ದಾರೆ. ಈಗ ಇವತ್ತು ಹೇಳಿದ್ರಲ್ಲಿ ಮುಖ್ಯಾಂಶಗಳು ಹೀಗಿದ್ವು. MG ರಸ್ತೆಯ ಬ್ರಾಂಚಿನ ಅಧಿಕಾರಿಗಳು ನೇರ ಅಕ್ರಮದಲ್ಲಿ ಭಾಗಿ. ಇವತ್ತು ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಅಸೆಂಬ್ಲಿಯಲ್ಲಿ ಮಾಡಿದ್ದ ಎಲ್ಲ ಹೇಳಿಕೆ ನಮಗೆ ಗೊತ್ತಿರೋದೇ. ನಮಗೆ ಗೊತ್ತಿಲ್ಲದೆ ಇರೋದು ಏನೂ ಅಲ್ಲಿ ಇರಲಿಲ್ಲ. ನಮಗೆಲ್ಲ ಗೊತ್ತಿರೋ ವಿಚಾರನೇ ಪುನರ್ ಮುಖ್ಯಮಂತ್ರಿಗಳು ಬಂದು ತಮ್ಮ ಬಾಯಲ್ಲಿ ಹೇಳಿದ್ದಾರೆ ಅಷ್ಟೇ. ಈ ಬಗ್ಗೆ ಅಕ್ರಮ ನಡೆದಿದೆ, ನಮ್ಗೆಲ್ಲ ಗೊತ್ತು ಅಕ್ರಮ ನಡೆದಿದೆ ಅಂತ. ಈ ಹೊಸ ಅದೇನು ಇನ್ವೆನ್ಷನ್ ಲಾರ್ಡ್ ಐನ್ಸ್ಟೀನ್ಗೆ ಅದೆಂಥದ್ದು ಅಲ್ಲ, ಅದು ಎಲ್ಲವನಿಗೂ ಗೊತ್ತು ಅಕ್ರಮ ಆಗಿದೆ ಇಲ್ಲಿ ಅಂತ. ಅಕ್ರಮದ ಕಾಸನ್ನು ತಿಂದಂಥ ಕಚಡ ಯಾವನು ಅಂತ ಕೇಳ್ತಾ ಇರೋದು ನಾವು ಅಷ್ಟೇ. ಇಲ್ಲಿ ಅಕ್ರಮ ಆಗಿದೆ ಅಂತ ನಮಗೂ ಗೊತ್ತು. ಬ್ಯಾಂಕು ನೇರವಾಗಿ ಅಕ್ರಮದಲ್ಲಿ ಭಾಗಿ. MG ರಸ್ತೆಗಳು ಗೊತ್ತು ಎಲ್ಲರಿಗೂ, ಅಲ್ಲಿ ಯಾರೋ 3 ಆಫೀಸರ್ಗಳು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ. ಜುಲೈ 3ರಂತೆ CBIಗೆ ಬ್ಯಾಂಕ್ನಿಂದಲೇ ದೂರು, ಅದು ಗೊತ್ತು. ಬ್ಯಾಂಕ್ ಅವ್ರು ದೂರು ಕೊಟ್ಟಿದ ಮೇಲೆ ಸ್ಟಾರ್ಟ್ ಆಯ್ತಿದ್ದು ಅಂತ. ಬ್ಯಾಂಕ್ ಅಧಿಕಾರಿಗಳು ನಕಲಿ ವ್ಯಕ್ತಿಯ ದಾಖಲೆ ಪರಿಶೀಲಿಸದೆ ಹಣ ವರ್ಗಾಯಿಸಿದ್ದಾರೆ. ಅಲ್ಲ ಸರ್, ಅಕ್ರಮದಲ್ಲಿ ಭಾಗಿಯಾದವನು ಪರಿಶೀಲಿಸಕ್ಕೆ ಯಾಕೆ ಹೋಗ್ತಾನೆ? ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಬ್ಯಾಂಕ್ ಅಧಿಕಾರಿಗಳು ಕೊಟ್ಟಿದ್ದೇಕೆ? ಸಾಯಿ ತೇಜ ಶಿವಕುಮಾರ್. ಅದನ್ನು ಬ್ಯಾಂಕ್ ಕೇಳಬೇಕು. ಈ ಚೆಕ್ಗಳನ್ನು ಆಧರಿಸಿ ನೆಫ್ಟು RTGS ಮಾಡಲು ಅವಕಾಶ ಕೊಟ್ಟಿದ್ದೇಕೆ? ಚೆನ್ನಾಗಿದೆ ಈ ಪ್ರಶ್ನೆಗಳೆಲ್ಲ. ಈ ಎಲ್ಲ ಪ್ರಶ್ನೆಗಳನ್ನ ನಾನು ನಿಮ್ಮನ್ನು ಕೇಳಬೇಕು ಅನ್ಕೊಂಡಿದ್ದೆ, ಸರ್ಕಾರನ, ಬ್ಯಾಂಕ್ನ. ನೀವೇ ನಮ್ಮನ್ನು ಕೇಳ್ತಾ ಇದ್ದೀರಿ ವಾಪಸ್ಸು. ಉತ್ತರ ಕೊಡ್ಬೇಕಾ? ಯಾರು ಉತ್ತರ ಕೊಡ್ಬೇಕು ಇದಕ್ಕೀಗ? ಕೊಟ್ಟಿದ್ದೇಕೆ? ಹೊಡೆದಿದ್ದೇಕೆ? ತಿಂದಿದ್ದೇಕೆ? ಸಾಗಿಸಿದ್ದೇಕೆ? ತೇಗಿದ್ದೇಕೆ? ನಮ್ಮನ್ನೇ ವಾಪಸ್ ಕೇಳ್ಬಿಡೋದು ತಪ್ಪಿಸ್ಕೊಂಡಾಗಾಯ್ತು. ಅದು ಹೆಂಗಾಗುತ್ತೆ ಸರ್? ಡೂ ನಾಟ್ ಡಿಫೆಂಡ್ ದಿಸ್ ಅಟ್ರಾಷಿಯಸ್ ಕ್ರಿಮಿನಲ್ಸ್. ಇದಕ್ಕೆ ಸರ್ಕಾರ ಜವಾಬ್ದಾರ ಅಲ್ವೇ? ಚುನಾವಣಾ ವೇಳೆ ಇಷ್ಟು ಅಕ್ರಮ ನಡೆಯುವಾಗ IT ಇಲಾಖೆ ಬ್ಯಾಂಕ್ ಅನ್ನ ಕೇಳಲಿಲ್ವಾ? ಕೇಳಲ್ಲ. ಅದು ಹೆಂಗೆ ಕೇಳುತ್ತಾರೆ? ಲೀಗಲಿ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಆದರೆ ಬ್ಯಾಂಕಿನ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತರಬೇಕಿತ್ತಲ್ವಾ? ಯಾಕೆ ತರಲಿಲ್ಲ? ಓ ಮೈ ಗುಡ್ನೆಸ್, ವಾಟ್ ಕ್ವಶನ್ಸ್. ಇದು ನಿಗಮ ಬ್ಯಾಂಕ್ ಅಧಿಕಾರಿ ಮೇಲೆ ಹುನ್ನಾರ, ಹೊರಗಿನ ವಂಚಕರ ಜೊತೆ. ನೆನ್ನೆ ಹೇಳಿದ್ದೆ ನಾನು ಇದನ್ನ. ಆಫೀಸರ್ಸು ಮತ್ತು ಬ್ಯಾಂಕ್ ಮೇಲೆ ಹಾಕಿದ್ರೆ ಉಳಿದವರೆಲ್ಲ ಪರಾರಿ. ರಾಷ್ಟ್ರೀಕೃತ ಯೂನಿಯನ್ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿದೆ. ಕಳ್ಳತನ ಮಾಡಿದ್ರು ಯಾರಾದರೂ ಕಳ್ರೆ, ಅದು ಎಲ್ಲವನಿಗೂ ಗೊತ್ತು, ಎಲ್ಲವನ್ನೂ ಕಳ್ರೆ ಅಂತ. ವಾಲ್ಮೀಕಿ ಹಗರಣದ ಮಾದರಿಯಲ್ಲಿ ಅವರ ಹಗರಣದಲ್ಲಿ ನಡೆದಿತ್ತು APMC ಹಗರಣ. ಸರಿ, ನೀವೇನು ಕಡ್ದು ಕೊಂಟೆ ಹಾಕಿದ್ರಿ ಹೇಳಿ ನನಗೆ? ಏನು ಮಾಡಿದ್ರಿ APMC ಹಗರಣನ? 17-18ರಲ್ಲಿ ಆಗಿರೋದು. ಈಗ ಏನು ಮಾಡಿದ್ರಿ? 1 ವರ್ಷ ಆಗಿದೆಯಲ್ಲ, ಏನು ಮಾಡಿದ್ರಿ? ಹ್ಯಾವ್ ಯು ಡನ್ ಸಮಥಿಂಗ್? ಶೋ ಇಟ್ ಟು ಕರ್ನಾಟಕ ಪೀಪಲ್. ಯಾರಿಗೆ ಹೇಳ್ತಾ ಇದ್ದೀರಿ ಈ ಸ್ಟೋರಿಗಳನ್ನು? ಸುಮ್ಮನೆ ಎಲ್ಲರೂ ಇಬ್ಬರು ಎರಡು ಸೈಡ್ ಅವರು. ಇದು 17-18ರಲ್ಲಿ ಪದ್ಮನಾಭನಿಂದ ಅಂಬೇಡ್ಕರ್ ನಿಗಮದಲ್ಲಿ ಅಕ್ರಮ ಆಯಿತು. ಅವಾಗ BJP ಕ್ಲೀನ್ ಚಿಟ್, ಅವ್ರು ಕ್ಲೀನ್ ಚಿಟ್ ಕೊಟ್ಟರು, ಅವ್ರು ಕಳ್ಳರು ಅಂತಾನೆ ಇಟ್ಕೋಬೇಕು ನಾನೀಗ. ನೀವ್ಯಾಕೆ ಅಂಥದ್ದೇ ವ್ಯಕ್ತಿ ಅಂತಂದು MD ಮಾಡಿದ್ರಿ ಹಗರಣ? ಇದಕ್ಕೆ ನೀವ್ಯಾಕೆ ಬಿಟ್ರಿ ಆ ವ್ಯಕ್ತಿನಲ್ಲಿ ಇರೋಕ್ಕೆ? ಅವಕಾಶ ಯಾಕೆ ಆಗಬೇಕಿತ್ತು? ಏನೋ ಅರ್ಥ ಆಗ್ತಿಲ್ಲ ನನಗಿದು. ಐ ಡೋಂಟ್ ನೋ ಹೌ ಥಿಂಗ್ಸ್ ವಿಲ್ ಟೇಕ್ ಶೇಪ್. ಇದರಲ್ಲಿ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಗೊತ್ತಿದ್ದನ್ನೇ ಅವರೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಹೇಳಿದ್ರಲ್ಲಿ ಪ್ರಮುಖವಾಗಿ ದದ್ದಲ್ ಮತ್ತು ನಾಗೇಂದ್ರ ಪಾತ್ರವಿಲ್ಲ. ನಾಗೇಂದ್ರ ಪಾತ್ರವಿಲ್ಲದಿದ್ದಾಗ ರಾಜೀನಾಮೆ ಯಾಕಾಗತ್ತದು? ಯಾಕೆ ಆಗಬೇಕಿತ್ತು? ಒಂದು ವೇಳೆ ಒಬ್ಬ ಮಂತ್ರಿಯಾಗಿ ಆತನನ್ನು ಕರೆಸಿ ಎಂಬರಾಜ್ ಮಾಡ್ಬೋದು ಅಂದರೆ ಯು ಕುಡ್ ಹ್ಯಾವ್ ಜಸ್ಟ್ ಮೇಡ್ ಎ ಮಿನಿಸ್ಟರ್ ವಿತೌಟ್ ಪೋರ್ಟ್ಫೋಲಿಯೋ, ಲೆಟ್ಸ್ ವೇಟ್ ಅಂತ. ಪಾತ್ರವೇ ಇಲ್ಲ ಅನ್ನೋವಾಗ ಅಂದ್ರೆ ಅವ್ರದ್ದು ಡೆತ್ ನೋಟ್ ಅಲ್ಲಿ ಅವರ ಸಚಿವರ ಹೆಸರು ಅಂತ, ಸಚಿವರ ಮೌಖಿಕ ಆದೇಶ FIR ಅಲ್ಲಿ ಹೆಸರು ಇಲ್ವಲ್ಲ ನಿಮ್ಮ ಪ್ರಕಾರ? ಸ್ವಯಂ ಪ್ರೇರಿತವಾಗಿ ಅವರೇ ಕೊಟ್ಟಿರೋದು. FIR ಅಲ್ಲಿ ಹೆಸರೇ ಇಲ್ವಲ್ಲ ನಿಮ್ಮ ಪ್ರಕಾರ? ಸ್ವಯಂ ಪ್ರೇರಿತವಾಗಿ ಕೊಡಕ್ಕೆ ಅವ್ರೇನು ಸನ್ಯಾಸಿ ಮೊಮ್ಮಗನ? ಅಥವಾ ಇವರು ಏನು ಕ್ಯೂಲ್ ನಿಂತಿದಾರ ಸನ್ಯಾಸಿ ಆಗಕ್ಕೆ ನಾಳೆ? ಯಾಕೆ ರಾಜೀನಾಮೆ ತಗೋತೀರಿ ಅವ್ರದ್ದು? ಆಲ್ ರೈಟ್. ಸ್ಟಿಲ್ ಹೌ ಕ್ಯಾನ್ ಯು ಗಿವ್ ಎ ಕ್ಲೀನ್ ಸರ್ಟಿಫಿಕೇಟ್ ಆಸ್ ಎ ಚೀಫ್ ಮಿನಿಸ್ಟರ್ ವೆನ್ SIT is investigating? SIT ಆಫೀಸರ್ಸ್ ಕಮ್ಸ್ ಅಂಡರ್ ಯು ಡೈರೆಕ್ಟ್ಲಿ, ಅಡ್ಮಿನಿಸ್ಟ್ರೇಟಿವ್ಲಿ, ಆಡಳಿತಾತ್ಮಕವಾಗಿ. ನೀವು ಕ್ಲೀನ್ ಚಿಟ್ಟನ್ನು ಇಬ್ಬರಿಗೆ ಕೊಟ್ಟುಬಿಟ್ರೆ ಹಾಗಾದ್ರೆ SIT ರಿಪೋರ್ಟ್ ಏನಿರಬೇಕೀಗ? ಇಟ್ ಈಸ್ ಅಸ್ಯೂಮ್ಡ್ ನೋ ರೋಲ್ ಆಫ್ ದೋಸ್ ಟು ಅಂತ, ಬಿಕಾಸ್ ಯು ಆರ್ ಗಿವಿಂಗ್ ಎ ಸರ್ಟಿಫಿಕೇಟ್ ಆಸ್ ಎ ಬಾಸ್.
ಹೌದು. ಯು ಆರ್ ದ ಬಾಸ್. ಹ್ಯಾಕ್ ಕೊಡ್ತೀರಿ ಕ್ಲೀನ್ ಸರ್ಟಿಫಿಕೇಟ್ನ? ನೀವು ಕೊಡಕ್ಕೆ ಬರಲ್ಲ. ನೀವು ತನಿಖೆ ಮುಗ್ದೇ ಹೋಯ್ತಾ? ಅವ್ರು ಪಾರ್ಟಿಸಿಪೇಟ್ ಮಾಡಿದಾರೋ ಬಿಟ್ಟಿದಾರೋ ನಂಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಅದು ಆಮೇಲೆ ಕೊಡಕ್ಕೆ ಬರಲ್ಲ. ಆದರೆ ಸರ್ಟಿಫಿಕೇಟ್ನ ನೀವು ಕ್ರಿಮಿನಲಿ ಆ್ಯಂಡ್ ಪೊಲಿಟಿಕಲಿ, ಇದರಲ್ಲಿ ಲೀಗಲಿ, ಪೊಲಿಟಿಕಲಿ ನೀವು ಡಿಫೆಂಡ್ ಮಾಡ್ಕೊಳ್ಳಿ, ನಾನು ಸಹೋದ್ಯೋಗಿ ತಪ್ಪಿಲ್ಲ ಅಂತ, ಅದು ಬೇರೆ ವಿಚಾರ. ಅದು ಲೂಟಿ ಹೊಡೆದಿದ್ದಕ್ಕೆ ಆಫೀಸರ್ಸ್ಗೆ ಇದೊಂದು ಪಾಠ. ಎಂಜಿಲು ಮತ್ತು ಹೇಸಿಗೆಯನ್ನು ತಿನ್ನುವ ಆಫೀಸರ್ಸ್ಗೆ ಮಾತ್ರ ಹೇಳುತ್ತಿರೋದು ಇದನ್ನು. ನಿಮಗಿದೊಂದು ಪಾಠ. ಇಂಥ ಪಾಠ ಹಿಂದೆ ನಡೆದಿದೆ, ಇನ್ನೊಮ್ಮೆ ಬಂದಿದೆ ಅಷ್ಟೇ ಈ ಪಾಠ. ರಾಜಕಾರಣಿಗಳು ಅಥವಾ ನಿಮ್ಮನ್ನು ಆಳುವ ಮಂದಿಯ ಬಾಯಿ ಮಾತಿಗೆ ಕಟ್ಟು ಬಿದ್ದು ಅವರು ಹೇಳುವ ಕಚಡ ಕೆಲಸವನ್ನು ಮಾಡಿ ಅವರು ಹೇಸಿಗೆ ತಿಂದಿದ್ದನ್ನು ನೀವು ಒಂದು ಚೂರು ಕೆಳಗೆ ಬಿದ್ದಿದ್ದನ್ನು ಒಂಥರ ಒರೆಸ್ಕೊಂಡು ಕೈಯಲ್ಲಿ ನೆಕ್ಕುತ್ತೀರಲ್ಲ, ನಿಮಗೆಲ್ಲ ಪಾಠ ಇದು. ಯಾಕೆ ಅಂದರೆ ಇವತ್ತು ಡೈರೆಕ್ಟ್ಲಿ ಆಫೀಸರ್ಸ್ ಬಿಕೇಮ್ ರೆಸ್ಪಾನ್ಸಿಬಲ್. ಯಾರ ಪದ್ಮನಾಭ, ಎಲ್ಲ ಆಫೀಸರ್ಸ್ ಪ್ರಾಬ್ಲಮ್. ಆಫೀಸರ್ಸೇ ಎಲ್ಲ ಮಾಡೋದಾದರೆ ಕತ್ತೆ ಕಾಯಕ್ಕಿದ್ದೀರೇನು ಮಂತ್ರಿಗಳು ಎಲ್ಲರೂ? ನೀವು ಯಾಕಿದ್ದೀರಿ ಅಧ್ಯಕ್ಷರು ಮಂತ್ರಿಗಳಂಗಾರೆ? ಮಣುತಿನಕ್ಕಿದ್ದೀರಾ ಎಲ್ಲರೂ? ಏನಕ್ಕಿದ್ದೀರಿ ನೀವುಗಳು? ನಿಮ್ಮ ರೋಲ್ ಏನಂಗಾರೆ? ನೀವು ಯಾಕೆ ಇರ್ಬೇಕು ಹಂಗಾರೆ? ಯಾನಕ್ಕಿರ್ಬೇಕು? ಶೋಕಿಗ ಯಾಕಿರ್ಬೇಕು ನೀವು? ವೈ? ಒಂದು ವೇಳೆ ಈ ವಾಲ್ಮೀಕಿ ನಿಗರಣದ ಬರೀ ಅಧಿಕಾರಿಗಳೇ ಇರಬಹುದು, ಅಧಿಕಾರಿಗಳೇ ಗೊತ್ತಿಲ್ಲ ನನಗೆ, ಅಧಿಕಾರಿಗಳೇ ಮಾಡಿಬಿಟ್ಟಿದ್ದಾರೆ, ಯಾರ್ದು ಪಾತ್ರ ಇಲ್ಲ ನಾಗೇಂದ್ರ ಅದಾದಲ್ಲಿ ಯಾರ್ದು ಇಲ್ಲ ಪಕ್ಕ ಅಂತ ನಾನು ತೀರ್ಮಾನ ಮಾಡೋಗಿದ್ದೀನಿ ಅಂದರೆ, ನಾಳೆ BJPಯವರು ನೀವು ಇವತ್ತು ಕೊಟ್ಟಂಥ 21 ಹಗರಣಕ್ಕೂ ಅದೇ ಉತ್ತರ ಕೊಡ್ತಾರೆ. ಎಲ್ಲ ಅಧಿಕಾರಿಗಳು ಮಾಡಿರ್ಬೋದು ಅವತ್ತು, ನಮ್ಮದೇನು ಪಾತ್ರ ಇಲ್ಲ. ಇಸ್ ಇಟ್ ಓಕೆ? ನಿಮ್ದ್ರಲ್ಲಾದರೆ ಬರೀ ಅಧಿಕಾರಿಗಳಾಗತ್ತೆ, ಅಲ್ಲಿ ಮಾತ್ರ ಅಧಿಕಾರಿಗಳಾಗಲ್ವಾ ಹಂಗಾರೆ? ವೈ? ಹೌದು, ಅವರು ಅದನ್ನೇ ಫಾಲೋ ಮಾಡ್ಬೋದು. ಒಂದು ರಾಜ್ಯ, ಒಂದು ಸ್ಥಾಪಿತ ಸರ್ಕಾರ ಪಾರದರ್ಶಕತೆಯನ್ನು ಮರೆತು ಸ್ವರಕ್ಷಣೆಗೆ ಮುಂದಾದಾಗ ಹೀಗಾಗ್ತಾ ಹೋಗುತ್ತೀವಲ್ಲ. ಬಲಿಯಾಕ್ರೆ ಅವನು ಯಾವನಿದಾನೆ ಅಂತ ಹೇಳ್ಬಿಟ್ಟು ಆರಾಮ ಮನೇಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಇಲ್ಲದೇ ಇರೋದೆಲ್ಲ ಮಾಡಕ್ಕೆ ಹೋಗ್ತಾ ಇದ್ದೀರಿ. ಅನುಭವಿಸಿ. ಈಗ ಅಷ್ಟು ಹಣ ರಿಕವರಿ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. 100. ಐ ಆಮ್ ವೆರಿ ಹ್ಯಾಪಿ. ರಿಕವರಿ ಆಯ್ತಾ ಅಂತೆ ಅಂದರೆ ಮುಗಿದೋಯ್ತಾ ಕಳ್ಳತನ? ಯಾವನವನು ಕಚಡ, ಅವನು ಸರ್ಕಾರದ ಹಣ ತೆಗೆದುಕೊಂಡೋಗಿ ವಾಪಸ್ ತಂದವನು. ಹಾಗಿದ್ರೆ ಮಾನ್ಯ ಸಿದ್ದರಾಮಯ್ಯನವರೇ, ನನಗೆ ನಾಳೆ 100 ಕೋಟಿ ಬೇಕು, ನನಗೆ 100 ಕೋಟಿ ಕೊಡಿ, ನಾನು ಪ್ರಾಂಪ್ಟಾಗಿ 6 ತಿಂಗಳು ವಾಪಸ್ ಕೊಡ್ತೀನಿ. ಓಕೆ, ನಾನು ಪ್ರಾಂಪ್ಟಾಗಿ ವಾಪಸ್ ಕೊಡ್ತೀನಿ, ಮೋಸ ಮಾಡಲ್ಲ. ನನಗೆ 100 ಕೋಟಿ ಕೊಡಿ, ಹಂಗಾರೆ ಟ್ರಾನ್ಸ್ಫರ್ ಮಾಡಿ ನನಗೆ, ನಾನು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ 100 crores ವಾಪಸ್ ಕೊಡ್ತೀನಿ. ಇಸ್ ಇಟ್ ಓಕೆ? ಈಸ್ ದಿಸ್ ದ ವೇ ವಿ ಹ್ಯಾಂಡಲ್ ಪಬ್ಲಿಕ್ ಮನಿ? ತಗೊಂಡೋಗಿದ್ದನ್ನು ವಾಪಸ್ ತಂದಿದ್ದಾನೆ ಅಂದರೆ ಅಕ್ರಮ ಆಗಿಲ್ಲ ಅಂತನ? ಕಚಡ ಕೆಲಸ ಅಲ್ಲ ಅಂತನ? ನಂಬರ್ 1. ನಂಬರ್ 2, ಒಂದು ವೇಳೆ ಅಲ್ಲಿ ಫೇಕ್ ಹೆಸರನ್ನು ಸೃಷ್ಟಿ ಮಾಡಿ ಅವನು ಯಾವನೋ ಕಚಡ ಬ್ಯಾಂಕ್ ಅಧಿಕಾರಿಗಳಂತ ಕಚಡಗಳ ಜೊತೆ ಸೇರಿಕೊಂಡು ಮಾಡಿದ್ದಾನೆ ಅಂತಲೇ ಇರಲಿ, ನನಗೆ ತೊಂದರೆ ಇಲ್ಲ. ಫೇಕ್ ಅಕೌಂಟಿಂದ ಒಂದು ಫೇಕ್ ಅಕೌಂಟಿಗೆ ಹೈದ್ರಾಬಾದಲ್ಲೆಲ್ಲ ದುಡ್ಡು ಹೋಗಿದೆ ಅಂತಲೇ ಇಟ್ಕೊಳ್ಳೋಣ, ಇಟ್ಸ್ ಆಲ್ ರೈಟ್. ಹೋಗಿದೆ ಅಷ್ಟೇ, ಬೇರೆ. ಬಟ್ ಈ ಹಣ ಮದ್ಯದಂಗಡಿಗಳು ಮತ್ತು ಕೆಲಸಕ್ಕೆ ಬಾರದ ಕಂಪನಿಗಳ ಅಕೌಂಟ್ಗಳಿಗೆಲ್ಲ ಯಾಕೆ ಹೋಗಿದೆ ದುಡ್ಡು? ಮತ್ತು ಯಾರದು ಆ ಕಂಪನಿಗಳು ಅಥವಾ ಕೆಲಸಕ್ಕೆ ಬಾರದ ಅಕೌಂಟ್ಗಳು? ನೋಡು, ಯಾರವರು? ಹೂ ಆರ್ ದೇ? ಯಾಕೆ ಹೋಯ್ತು ಅಲ್ಲಿಗೆ? ಪ್ಲಸ್ ಅವ್ರು ಯಾರು? ಇದು ಗೊತ್ತಾಗಬೇಕಲ್ಲ. ಇಲ್ಲದ್ರೆ ನೀವು ನಾಳೆ ದಯಮಾಡಿ ನನಗೆ 100 ಕೋಟಿ ಕೊಡಿ, ನಾವು ವಾಪಸ್ ಕೊಡ್ತೀನಿ. ನಾಳೆ ಅದನ್ನು ಯಾವನಾದರೂ ಸಿದ್ದರಾಮಯ್ಯನವರೇ ಅವ್ಯವಹಾರ ರಂಗನಾಥಕ್ಕೆ 100 ಕೋಟಿ ಕೊಟ್ಟಿದ್ದು ನೀವು ಅಂತ ಹೇಳಿದ್ರೆ, ರಾಮೇಶ್ವರ್ ಕೂತ್ಕಾವ್, ಅವ್ರು 100 ಕೋಟಿ ವಾಪಸ್ ಕೊಟ್ಟಾಯ್ತು ಅಂತ ಹೇಳಿ ಹಂಗಾರೆ, ನೋ ಪ್ರಾಬ್ಲಮ್. ದಿಸ್ ಇಸ್ ನಾಟ್ ದ ವೇ ಟು ಹ್ಯಾಂಡಲ್ ಪಬ್ಲಿಕ್ ಮನಿ. ಐ ಆಮ್ ಪ್ರೆಟಿ ಶೋರ್ ನೀವು ಈ ಸ್ಕ್ಯಾಮ್ ಅನ್ನು ಡಿಫೆಂಡ್ ಮಾಡ್ತಾ ಹೋದರೆ ದಿಸ್ ವಿಲ್ ಬಿಕಮ್ ಎ ಮೋಡಸ್ ಆಪರಂಡೈ ಫಾರ್ ಟುಮಾರೋ. ಎಲ್ಲ ಕಡೆ ಬ್ಯಾಂಕ್ ಅಧಿಕಾರಿಗಳು, ಟೇಕ್ ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ನನಗೆ 3 ವರ್ಷ ಸರ್ವಿಸ್ ಇದೆ, ಸರ್ಕಾರದಲ್ಲಿ ನನಗೆ 2 ವರ್ಷ ಸರ್ವಿಸ್ ಇದೆ. 2 ವರ್ಷ ಸರ್ವಿಸು 3 ವರ್ಷ ಸರ್ವಿಸ್ ಇರೋ 6 ಅಧಿಕಾರಿಗಳು ಸೇರ್ಕೊಂಡ್ಬಿಟ್ರೆ ಈಚೆ ಆಚೆ ಕಡೆಯಿಂದ, if they swindle like this money, 100 crore or 200 crores, even if they go to jail of 3 years or 4 years or 5 years under Indian Act ಅಲ್ಲಿ, ಕ್ರಿಮಿನಲ್ ಆಕ್ಟ್ಸ್ ಅಲ್ಲಿ ಏನು ಮಾಡ್ಕೋತೀರಿ? ಆಗ ಎಲ್ಲರೂ ಹೇಳ್ತಾರೆ ಅದು ಬ್ಯಾಂಕ್ ಅವ್ನು ಮಾಡಿದ್ದು, ಅದು ಆಫೀಸರ್ ಮಾಡಿರೋದು. ಸಾರ್ವಜನಿಕ ಹಣದ ರಕ್ಷಕರಾಗಿ ಮತ್ತು ಆಸ್ ಟ್ರಸ್ಟಿಗಳಾಗಿ ನಿಮ್ಮ ಕೈಗೆ ಆ ದುಡ್ಡನ್ನು ಕೊಟ್ಟಿರೋದು ಫಿನಾನ್ಸ್ ಮಿನಿಸ್ಟರ್ ಆಗಿ ಮಾನ್ಯ ಸಾಹೇಬ್ರೆ. ಯು ಆರ್ ಎ ಫಿನಾನ್ಸ್ ಮಿನಿಸ್ಟರ್ ಅಂದರೆ ಕೀ ನಿಮ್ಮ ಕೈಯಲ್ಲಿರಬೇಕು. ಕಂಡುಕೊಂಡವನೆಲ್ಲ ಕೀ ತೆಕ್ಕೊಂಡು ಹೋಗೋದು ಅಲ್ಲ ಅಲ್ಲಿ.
ಕಂಡುಕೊಂಡವನ್ನೆಲ್ಲ ಬರೋದು, ಬೀಗ ತೆಗೆಯೋದು, ಬೇಕಾದ್ರೆ ನಿಮ್ಮ ಜಾಬ್ಗೆ ಹಾಕೊಂಡು ಹೋಗೋಕ್ಕಲ್ಲ ನಿಮ್ಮ ಕೈಲಿ ಕೀ ಕೊಟ್ಟಿರೋದು. ಇಟ್ ಹ್ಯಾಸ್ ಟು ಬಿ ಕೆಪ್ಟ್ ಅಂಡರ್ ಲಾಕ್ ಆ್ಯಂಡ್ ಕೀ. ನಿಮ್ಮ ಕೈಯಲ್ಲಿರಬೇಕಾದ್ದು ಫೈನಾನ್ಸ್ ದುಡ್ಡು. ಹೌ ಡು ನಾಟ್ ಡಿಫೆಂಡ್ ದಿಸ್ ವಾಲ್ಮೀಕಿ ಹಗರಣನ. ನಿಮ್ಮ ಮೋಡ ಪಾಡ ಅದೆಲ್ಲ ಏನೇನು ಮಾಡ್ತೀರೋ ಮಾಡ್ಕೊಳ್ಳಿ, ನೋಡೋಣ ಆಮೇಲೆ ಹೇಗೆ ಡಿಫೆಂಡ್ ಮಾಡ್ತೀರಿ ಇದನ್ನ. ಕಚಡಗಳಿಗೆಲ್ಲ ಡಿಫೆಂಡ್ ಮಾಡಿಕೊಂಡು ಕೂತ್ಕೊಂಡಿದ್ರೆ ನಾವೇನು ಮಾಡಬೇಕು?